ನಮಸ್ಕಾರ ಫ್ರೆಂಡ್ಸ್, ದನಿ ಲಹರಿ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಯಾವತ್ತಾದರೂ ಕತ್ತಲೆ ಕೋಣೆಯಲ್ಲಿ ಒಬ್ಬರೇ ಇದ್ದಾಗ ಯಾರೋ ನಿಮ್ಮನ್ನು ನೋಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬಂದಿದೆಯಾ? ರಾತ್ರಿ ಮಲಗಿದಾಗ ಇದ್ದಕ್ಕಿದ್ದಂತೆ ಎದೆಯ ಮೇಲೆ ಯಾರೋ ಭಾರವಾಗಿ ಕುಳಿತಂತೆ ಉಸಿರು ಕಟ್ಟಿದಂತೆ ಅನುಭವವಾಗಿದೆಯಾ? ನಮ್ಮಲ್ಲಿ ಎಷ್ಟೋ ಜನ ಇದಕ್ಕೆ ದೆವ್ವ ಅಥವಾ ಆತ್ಮ ಅಂತ ಹೆಸರಿಡ್ತೀವಿ. ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನು ಕಾಡ್ತಿರೋ ಈ ಭಯದ ಹಿಂದೆ ದೆವ್ವಕ್ಕಿಂತಲೂ ದೊಡ್ಡದಾದ ಒಂದು ವಿಜ್ಞಾನ ಅಡಗಿದೆ ಅನ್ನೋದು ನಿಮಗೆ ಗೊತ್ತಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ದೆವ್ವದ ಅಸಲಿ ರಹಸ್ಯಗಳನ್ನು ವಿಜ್ಞಾನದ ಮೂಲಕ ಬಿಚ್ಚಿಡ್ತೀವಿ. ಮನುಷ್ಯನ ಭಯಕ್ಕೆ ಮುಖ್ಯ ಕಾರಣ ನಮ್ಮ ವಿಕಾಸ, ಎವಲ್ಯೂಷನ್. ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕಾಡುಗಳಲ್ಲಿ ವಾಸಿಸುತ್ತಿದ್ದರು. ಆಗ ಕತ್ತಲೆಯಲ್ಲಿ ಒಂದು ಪೊದೆ ಅಲುಗಾಡಿದರೆ ಅದು ಅಲ್ಲಿ ಹುಲಿ ಇರಬಹುದು ಅಥವಾ ಕೇವಲ ಗಾಳಿ ಇರಬಹುದು. ಆದರೆ ನಮ್ಮ ಮೆದುಳು ಯಾವಾಗಲೂ ಸುರಕ್ಷಿತವಾಗಿರುವುದು ಒಳಿತು ಎಂದು ಯೋಚಿಸುತ್ತದೆ. ಪೊದೆಯಲ್ಲಿ ಹುಲಿ ಇಲ್ಲದಿದ್ದರೂ ಇದೆ ಎಂದು ಓಡಿದವನು ಬದುಕಿದ. ಆದರೆ ಅಲ್ಲಿ ಏನೂ ಇಲ್ಲ ಎಂದು ಸುಮ್ಮನೆ ಕುಳಿತವನನ್ನು ಪ್ರಾಣಿಗಳು ತಿಂದವು. ಆ ಭಯದ ವಂಶವಾಹಿಗಳೇ ಜೀನ್ಸ್ ಇಂದು ನಮಗೆ ವರ್ಗಾವಣೆಯಾಗಿವೆ. ನಮ್ಮ ಮೆದುಳು ಪ್ರಪಂಚದ ಅತ್ಯಂತ ಸಂಕೀರ್ಣವಾದ ಪ್ಯಾಟರ್ನ್ ರೆಕಗ್ನೇಷನ್ ಸಾಧನ. ನಮಗೆ ಪರಿಚಯವಿಲ್ಲದ ವಸ್ತುಗಳಲ್ಲಿ ಮನುಷ್ಯನ ಮುಖ ಅಥವಾ ಆಕಾರವನ್ನು ಹುಡುಕುವುದು ಮೆದುಳಿನ ಹವ್ಯಾಸ. ಇದನ್ನೇ ಪ್ಯಾರಿಡೋಲಿಯಾ ಎನ್ನಲಾಗುತ್ತದೆ. ನಮ್ಮ ಮೆದುಳಿನ ಫ್ಯೂಸಿಫಾರ್ಮ್ ಫೇಸ್ ಏರಿಯಾ ಎಂಬ ಭಾಗವು ಮುಖಗಳನ್ನು ಗುರುತಿಸಲು ಮೀಸಲಾಗಿದೆ. ಅದಕ್ಕಾಗಿಯೇ ನಮಗೆ ಮೋಡಗಳಲ್ಲಿ ಮುಖಗಳು, ಗೋಡೆಯ ಮೇಲಿನ ಕಲೆಗಳಲ್ಲಿ ಆಕೃತಿಗಳು ಅಥವಾ ಕತ್ತಲೆಯಲ್ಲಿ ನೇತು ಹಾಕಿದ ಬಟ್ಟೆಯಲ್ಲಿ ದೆವ್ವದ ರೂಪಗಳು ಕಾಣಿಸುತ್ತವೆ. ಕೆಲವೊಮ್ಮೆ ನಮಗೆ ಪಿಸುಗುಟ್ಟಿದಂತೆ ಅಥವಾ ಕಿರ್ಚಿದಂತೆ ಭಾಸವಾಗುತ್ತದೆ. ಇದಕ್ಕೆ ಕಾರಣ ಇನ್ಫ್ರಾಸೌಂಡ್. ವಿಜ್ಞಾನಿ ವಿಕ್ ಟ್ಯಾಂಡಿ ಅವರು ತಮ್ಮ ಪ್ರಯೋಗಾಲಯದಲ್ಲಿ ನಡೆಸಿದ ಸಂಶೋಧನೆಯಂತೆ ತರಂಗದ ಶಬ್ದವು ನಮ್ಮ ಕಣ್ಣಿನ ಗುಡ್ಡೆಗಳಲ್ಲಿ ಕಂಪನವನ್ನುಂಟು ಮಾಡುತ್ತದೆ. ಇದರಿಂದ ಕಣ್ಣಿನ ಓರೆ ನೋಟದಲ್ಲಿ ಬೂದು ಬಣ್ಣದ ಆಕೃತಿಗಳು ಕಂಡಂತೆ ಭಾಸವಾಗುತ್ತದೆ. ವೈದ್ಯಕೀಯ ಜಗತ್ತಿನಲ್ಲಿ ಇದನ್ನು ಸ್ಲೀಪ್ ಪ್ಯಾರಲೈಸ್ ಎನ್ನಲಾಗುತ್ತದೆ. ನಾವು ನಿದ್ರೆಯ ರ್ಯಾಪ್ ಐ ಮೂವ್ಮೆಂಟ್ ಹಂತದಲ್ಲಿದ್ದಾಗ ಕನಸು ಕಾಣುತ್ತೇವೆ. ಆಗ ಮೆದುಳು ಸ್ನಾಯುಗಳನ್ನು ತಾತ್ಕಾಲಿಕವಾಗಿ ಪಾರ್ಶ್ವವಾಯು ಸ್ಥಿತಿಗೆ ತರುತ್ತದೆ. ಒಂದು ವೇಳೆ ಮೆದುಳು ಎಚ್ಚರಗೊಂಡು ಸ್ನಾಯುಗಳು ಇನ್ನೂ ಲಾಕ್ ಆಗಿದ್ದಾಗ ನಮಗೆ ಯಾರೋ ಒತ್ತಿ ಹಿಡಿದಂತೆ ಅನಿಸುತ್ತದೆ. ನಮ್ಮ ಮೆದುಳು ವಿದ್ಯುತ್ ಸಂಕೇತಗಳ ಮೂಲಕ ಕೆಲಸ ಮಾಡುತ್ತದೆ. ಹೊರಗಿನ ಅಧಿಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಮೆದುಳಿನ ಟೆಂಪರಲ್ ಲೋಬ್ ಮೇಲೆ ಪ್ರಭಾವ ಬೀರಿದಾಗ ನಮಗೆ ಯಾರೋ ನಮ್ಮ ಪಕ್ಕದಲ್ಲಿದ್ದಾರೆ ಅಥವಾ ಯಾರೋ ನಮ್ಮನ್ನು ತಳ್ಳುತ್ತಿದ್ದಾರೆ ಅನ್ನುವ ಅನುಭವವಾಗುತ್ತದೆ. ಭೂತಗಳನ್ನು ಹುಡುಕುವವರು ಬಳಸುವ EMF ಮೀಟರ್ಗಳು ದೆವ್ವವನ್ನು ಪತ್ತೆ ಹಚ್ಚುವುದಿಲ್ಲ. ಅಲ್ಲಿನ ವಿದ್ಯುತ್ ವೈರಿಂಗ್ ಅಥವಾ ಶಕ್ತಿಯ ವ್ಯತ್ಯಾಸವನ್ನು ತೋರಿಸುತ್ತವೆ. ಇದು ಕೇವಲ ಮನುಷ್ಯನನ್ನು ದಾರಿ ತಪ್ಪಿಸುವ ತಂತ್ರ. ಕ್ಯಾಮರಾದಲ್ಲಿ ಕಾಣುವ ಬೆಳಕಿನ ಗೋಳಗಳು ದೆವ್ವವಲ್ಲ, ಅವು ಧೂಳಿನ ಕಣಗಳು ಅಥವಾ ಸಣ್ಣ ನೀರಿನ ಹನಿಗಳು. ಡಿಜಿಟಲ್ ಕ್ಯಾಮರಾಗಳ ಲೆನ್ಸ್ ಮೇಲೆ ಬೆಳಕು ಬಿದ್ದಾಗ ಈ ರೀತಿ ಕಾಣುವುದು ಸಹಜ. ಇಂದಿನ ಎಡಿಟಿಂಗ್ ಯುಗದಲ್ಲಿ ಸುಳ್ಳು ವಿಡಿಯೋಗಳನ್ನು ಸೃಷ್ಟಿಸಿ ಜನರನ್ನು ಎದುರಿಸುವುದು ವ್ಯಾಪಾರವಾಗಿದೆ. ವಿಜ್ಞಾನದ ಪ್ರಕಾರ ಮನುಷ್ಯ ಸತ್ತ ನಂತರ ದೇಹದಲ್ಲಿನ ರಾಸಾಯನಿಕ ಶಕ್ತಿಯು ಶಾಖವಾಗಿ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ ಅಥವಾ ಮಣ್ಣಿಗೆ ಸೇರುತ್ತವೆ. ಸತ್ತ ನಂತರವೂ ಈ ಶಕ್ತಿಯು ಒಂದು ಮಾನವ ಆಕೃತಿಯಲ್ಲಿ ಸಂಚರಿಸಲು ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ವಿಜ್ಞಾನಿ ಮೈಕಲ್ ಪರ್ಸಿಂಗರ್ ಒಂದು ವಿಶಿಷ್ಟ ಪ್ರಯೋಗ ಮಾಡಿದರು. ಅವರು ಗಾಡ್ ಹೆಲ್ಮೆಟ್ ಎಂಬ ಸಾಧನವನ್ನು ತಯಾರಿಸಿ ಜನರ ಮೆದುಳಿನ ಕಿವಿಯ ಮೇಲ್ಭಾಗದಲ್ಲಿರುವ ಮೆದುಳಿನ ಭಾಗದ ಮೇಲೆ ಸಣ್ಣ ಪ್ರಮಾಣದ ಕಾಂತಿ ಅಲೆಗಳನ್ನು ಹರಿಸಿದರು. ಈ ಪ್ರಯೋಗಕ್ಕೆ ಒಳಗಾದ 80% ಜನರು ತಮ್ಮ ಪಕ್ಕದಲ್ಲಿ ಯಾರೋ ಅದೃಶ್ಯ ವ್ಯಕ್ತಿ ನಿಂತಿದ್ದಾರೆ, ಯಾರೋ ತಮ್ಮನ್ನು ಗಮನಿಸುತ್ತಿದ್ದಾರೆ ಅಥವಾ ದೈವಿಕ ಶಕ್ತಿ ಹತ್ತಿರವಿದೆ ಎಂಬ ಅನುಭವ ಪಡೆದರು. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಅತಿ ಕಡಿಮೆ ತರಂಗದ ಕಾಂತಿಯ ಅಲೆಗಳು ಮೆದುಳಿನ ಮೇಲೆ ಪ್ರಭಾವ ಬೀರಿದಾಗ ನಮ್ಮ ಮೆದುಳು ಯಾರೋ ಇದ್ದಾರೆ ಎಂಬ ಸುಳ್ಳು ಸಂಕೇತವನ್ನು ಸೃಷ್ಟಿಸುತ್ತದೆ. ಇದನ್ನೇ ನಾವು ದೆವ್ವ ಎಂದು ನಂಬುತ್ತೇವೆ. ದೆವ್ವ ಇರುವ ಜಾಗದಲ್ಲಿ ಹಠಾತ್ತನೆ ಚಳಿಯಾಗುತ್ತದೆ ಅಥವಾ ತಣ್ಣನೆಯ ಗಾಳಿ ಬೀಸುತ್ತದೆ ಎಂಬ ನಂಬಿಕೆ ಇದೆ. ಹಳೆಯ ಕಟ್ಟಡಗಳಲ್ಲಿ ಕಿಟಕಿ ಸಣ್ಣ ಸಂದಿಗಳಿಂದ ಹೊರಗಿನ ತಂಪಾದ ಗಾಳಿ ಒಳಗೆ ಬರುತ್ತದೆ. ಬಿಸಿ ಗಾಳಿ ಹಗುರವಾಗಿ ಮೇಲೆ ಹೋಗಿ ತಣ್ಣನೆಯ ಗಾಳಿ ವೇಗವಾಗಿ ಕೆಳಗೆ ಬಂದಾಗ
ಒಂದು ನಿರ್ದಿಷ್ಟ ಜಾಗದಲ್ಲಿ ತಾಪಮಾನ ತಕ್ಷಣ ಕುಸಿಯುತ್ತದೆ. ನಮಗೆ ಭಯವಾದಾಗ ನಮ್ಮ ದೇಹದ ರಕ್ತವು ಪ್ರಮುಖ ಅಂಗಗಳಿಗೆ ಹರಿಯುತ್ತದೆ. ಇದರಿಂದ ನಮ್ಮ ಕೈ ಕಾಲುಗಳು ತಣ್ಣಗಾಗುತ್ತವೆ. ಈ ದೈಹಿಕ ಬದಲಾವಣೆಯನ್ನು ನಾವು ಹೊರಗಿನ ದೆವ್ವದ ಪ್ರಭಾವ ಎಂದು ತಪ್ಪು ತಿಳಿಯುತ್ತೇವೆ. ಒಬ್ಬ ವ್ಯಕ್ತಿ ದೆವ್ವ ನೋಡಿದೆ ಎಂದರೆ ಇಡೀ ಊರಿಗೆ ದೆವ್ವ ಕಾಣಿಸುತ್ತದೆ. ಇದನ್ನು ಮನೋವಿಜ್ಞಾನದಲ್ಲಿ ಮಾಸ್ ಹಿಸ್ಟೀರಿಯಾ ಎನ್ನಲಾಗುತ್ತದೆ. ನಮ್ಮ ಮೆದುಳಿನಲ್ಲಿ ಮಿರಲ್ ನ್ಯೂರಾನ್ಸ್ ಎಂಬ ಜೀವಕೋಶಗಳಿವೆ. ಇವು ಇತರರ ಭಾವನೆಗಳನ್ನು ನಮಗೂ ದಾಟಿಸುತ್ತವೆ. ಒಬ್ಬ ವ್ಯಕ್ತಿ ಅತಿಯಾದ ಭಯದಿಂದ ಕಿರುಚಿದಾಗ ಸುತ್ತಲಿನವರ ಮೆದುಳು ಕೂಡ ಅದೇ ಭೀತಿಯನ್ನು ಅನುಭವಿಸಿ ಅಸ್ತಿತ್ವದಲ್ಲಿಲ್ಲದ ದೃಶ್ಯವನ್ನು ಸೃಷ್ಟಿಸುತ್ತದೆ. ಭಾರತದಲ್ಲಿ ದೆವ್ವಗಳು ಬಿಳಿ ಸೀರೆ ಉಡುತ್ತವೆ ಎಂದು ನಾವು ನಂಬುತ್ತೇವೆ. ಅದೇ ರೀತಿ ಪಾಶ್ಚಾತ್ಯ ದೇಶಗಳಲ್ಲಿ ದೆವ್ವಗಳು ಗೌನ್ ಧರಿಸುತ್ತವೆ ಎಂದು ಚಿತ್ರಿಸಲಾಗಿದೆ. ದೆವ್ವಗಳಿಗೆ ಯಾವುದೇ ಭೌತಿಕ ದೇಹ ರೂಪವೇ ಇಲ್ಲದಿದ್ದ ಮೇಲೆ ಅವುಗಳಿಗೆ ಬಟ್ಟೆ ಎಲ್ಲಿಂದ ಬರುತ್ತದೆ ಎಂಬುದು ಇಲ್ಲಿನ ಮುಖ್ಯ ಪ್ರಶ್ನೆ. ಸ್ನೇಹಿತರೆ, ದೆವ್ವ ಎನ್ನುವುದು ಎಲ್ಲೋ ಹೊರಗಿನಿಂದ ಬರುವುದಿಲ್ಲ. ಅದು ನಮ್ಮ ಮನಸ್ಸಿನ ಒಳಗಿರುವ ಭಯ ಅಷ್ಟೇ.